ಏನು ಶೆಟ್ರೆ ಆರಾಮ? ಓಹೋ ಮಂಜ, ಏನು ಸಮುದ್ರ ತೀರಕ್ಕೆ ಬಂದಿದ್ದೀರಾ? ಮಾತಾಡೋಕೆ ಒಳ್ಳೆ ಟೈಮ್ ಆಯಿತು. ಹೇಳ್ತಿರೋ ವಿಷಯ ಮೇಲೆ ಹೋಗುತ್ತೆ ಮಂಜ. ಏನು ಬೇಕು ಹೇಳು. ಬೇಕಾಗಿರೋದು ಕೋಸ್ಟಲ್ ಬರ್ತಿರೋ ಗೂಡ್ಸ್ಗಳಲ್ಲಿ ಸ್ವಲ್ಪ ಜಾಸ್ತಿ ಭಾಗ. ಕೇಳೋಕ್ಕೆ ರೆಡಿ ಇದ್ದರೆ ಹೇಳ್ತೀನಿ. ಮಂಜ, ನನ್ನ ತಾಳ್ಮೆಗೆ ಲಿಮಿಟ್ ಇರುತ್ತೆ. ಸೌತಲ್ಲಿ ಕೋಸ್ಟಲಲ್ಲಿ ಬರ್ತಿರೋ ಮಾಲ್ಗಳಿಗೆ ತುಂಬ ಬೇಡಿಕೆ ಬರ್ತಾಯಿದೆ. ಸದ್ಯಕ್ಕೆ ಸೌತಲ್ಲಿ ಸುಮಾರು ಡೌನ್ಗಳು ಇರೋದ್ರಿಂದ ಕೋಸ್ಟಲಿಂದ ಕರೆಕ್ಟಾಗಿ ಮಾಲ್ಗಳು ಹೋಗ್ತಾ ಇಲ್ಲ. ನೀವು ಅಂದರೆ ಸೌತಲ್ಲಿ ಬ್ರೋಕರ್ಗಳನ್ನು ಕ್ಲಿಯರ್ ಮಾಡಿ ಫುಲ್ ಸೌತ್ ಪ್ರಾಫಿಟ್ ನಿಂಗೆ ಬರೋ ಥರ ಮಾಡ್ತೀನಿ. ಅದರಲ್ಲಿ ನೀನು ನನಗೆ ಎಷ್ಟು ಕೊಡ್ತೀಯೋ ನಿಂಗೆ ಬೇಕಿದ್ದು. ತರ್ಲೇಗೌಡ ದೋಸ್ತಿನ ತಲೆಯಲ್ಲಿಟ್ಕೊಂಡು ನಾರ್ತ್ಗೆ ಕರೆದಿದ್ದು ಶೆಟ್ಟಿಗೆ ಇಷ್ಟ ಆಗಿರಲಿಲ್ಲ. ಆದರೆ ಇಲ್ಲಿ ಮಂಜ ಅವನಿಗೆ ಸೌತ್ಗೆ ಡೈರೆಕ್ಟಾಗಿ ಕರೆದಿಲ್ಲ, ಬರೀ ಗೂಡ್ಸಲ್ಲಿ ಡೀಲ್ ಮಾಡ್ದ. ಅದು ಶೆಟ್ಟಿನ ಯೋಚನೆ ಮಾಡ್ದಂಗೆ ಮಾಡ್ತು. ಮಂಜ ಏನು ಶೆಟ್ಟಿ ಗ್ಯಾಂಗ್ನವನು ಇರಲಿಲ್ಲ, ಬಟ್ ಮಂಜ ಹೆಸರಿಗೆ ಒಂದು ಗೊತ್ತಿತ್ತು. ಶೆಟ್ಟಿ ಒಪ್ಪಿದ್ರು ಇಲ್ಲದೆ ಇದ್ದರೂ ನನ್ನ ಪ್ಲ್ಯಾನ್ ಆಲ್ರೆಡಿ ಮೋಷನಲ್ಲಿದೆ. ಶೆಟ್ಟಿ ಕೋಸ್ಟಲಿಂದ ಗುಡ್ಸ್ ಬರೋದು ಏನು ಪ್ರಾಬ್ಲಮ್ ಇಲ್ಲ. ಶೆಟ್ಟಿಗೆ ಗೊತ್ತಾದರೂ ಅವನೇನು ಮಾಡಲ್ಲ. ತರ್ಲೇಗೌಡ ಶೆಟ್ಟಿಗೆ ಎಕ್ಸ್ಪ್ಯಾಂಡಿಂಗ್ ವಿಷಯ ಕೇಳೋ ಮುಂಚೆನೇ ಅವನ ಹೊಸ ಹುಡುಗರನ್ನ ರೆಡಿ ಮಾಡಿ ಆಲ್ರೆಡಿ ನಾರ್ತ್ಗೆ ಕಳಿಸಿದ್ದ. ನಾರ್ತಲ್ಲೂ ಪ್ಲ್ಯಾನ್ ಆಲ್ರೆಡಿ ಮೋಷನಲ್ಲಿದೆ. ಸೌತಿಂದ ಸ್ಟೇ ಬಾಕಿ ಇದೆ. ನೋಡ್ರಂಗ, ಸೌತಲ್ಲಿ ನೀನು ಉಳಿಬೇಕು ಅಂದರೆ ನಿನ್ಗೊಳ್ಳೆ ಗ್ಯಾಂಗ್ ಬೇಕು. ನಾನು ಟ್ರೈನ್ ಮಾಡಿರೋ ಹುಡುಗರು ನೀನು ಕರ್ಕೊಂಡು ಹೋಗಿ ಅಲ್ಲಿ ರೂಲ್ ಮಾಡು. ಟೈಮ್ ಬಂದಾಗ ನಾನು ಸೌತಿಗೆ ಬರ್ತೀನಿ. ಅಲ್ಲಿಂದ ಮುಂದೆ ನೋಡೋಣ. ಸರಿ, ಹಂಗೆ ಆಗಲಿ. ನಾನು ಸೌತಲ್ಲಿ ಬೆಳಿಬೇಕು. ಗೌಡ್ರೆ, ಮಿಟ್ಟು ಸೌತು ಅಕ್ವೈರ್ ಆಗಿದೆ.